ಎಲ್ಲರಿಗೂ ನಮಸ್ತೆ. ಮನದಾಳದಿಂದ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಹಾರ್ದಿಕವಾದ ಸುಸ್ವಾಗತ. ಈ ಭಾಗದಲ್ಲಿ ಹೀಗೂ ಉಂಟೆ 13 ಅಂಕ ಪಾಸ್. ಇದನ್ನು ನೋಡಿದ ತಕ್ಷಣಕ್ಕೆ ತಮಗೆ ಗೊತ್ತಾಗೋದು ಇವತ್ತಿನ ಎಜುಕೇಷನ್ ಸಿಸ್ಟಮ್, ಎಕ್ಸಾಮಿನೇಷನ್ ಸಿಸ್ಟಮ್, ದಟ್ ಈಸ್ ವಾಟ್ ಇವ್ಯಾಲ್ಯೂಯೇಷನ್ ಸಿಸ್ಟಮ್ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ ಅಂತ. ಈಗ ಪರೀಕ್ಷೆ ಈ ವರ್ಷ SSLC ಪರೀಕ್ಷೆ ಬರೆದಿರುವಂತಹ ವಿದ್ಯಾರ್ಥಿಗಳಿಗೆಲ್ಲ ಗೊತ್ತಿರುತ್ತೆ, ಪೋಷಕರಿಗೆಲ್ಲ ಗೊತ್ತಿರುತ್ತೆ, 13 ಅಂಕ ಪಡೆದುಬಿಟ್ರೆ ಪಾಸು ಅಂತ. ಸ್ವಾಮಿ, ಸ್ವಲ್ಪ ವರ್ಷಗಳ ಹಿಂದಕ್ಕೆ ಹೋದರೆ, ಸುಮಾರು ಒಂದು 40-50 ವರ್ಷಗಳ ಹಿಂದಕ್ಕೆ ನಾವು ನೋಡಿದರೆ ಎಜುಕೇಷನ್ನು ಏನಾಗಿತ್ತು ಅಂದರೆ, ಅದಕ್ಕಿಂತ ಮೊದಲು ಬಹಳ ಚೆನ್ನಾಗಿತ್ತು ಬಿಡ್ರಿ. ಬರೀ 4ನೇ ಕ್ಲಾಸ್ ಓದಿದವರು, 3-4ನೇ ಕ್ಲಾಸ್ ಓದಿದವರು ನಮ್ಮ ಅಜ್ಜನ ಕಾಲದಲ್ಲಿ ಸೋಮೇಶ್ವರ ಶತಕಗಳನ್ನು ಕಂಪ್ಲೀಟಾಗಿ ಒಪ್ಪಿಸ್ತಾ ಇದ್ರು. ಕುಮಾರವ್ಯಾಸ ಭಾರತವನ್ನು ಓದ್ತಾ ಇದ್ರು, ಅರ್ಥ ಹೇಳ್ತಾ ಇದ್ರು. ಜೈಮಿನಿ ಭಾರತವನ್ನು ಓದ್ತಾ ಇದ್ರು, ಅರ್ಥ ಎಲ್ಲ ಹೇಳ್ತಾ ಇದ್ರು. ಇಷ್ಟೆಲ್ಲ ಆರಾಮಾಗಿ ಅವರು ಕೆಲಸ ಮಾಡ್ತಾ ಇದ್ರು. ಅದನ್ನೆಲ್ಲನ ನಮ್ಮ ಕೈಲಿಗ ಓದೋದಕ್ಕಾಗೋದಿಲ್ಲ. ಸೋಮೇಶ್ವರ ಶತಕವನ್ನು ಕೊಟ್ಟರೆ ಓದೋದಕ್ಕೂ ಕೂಡ ತಡಗುರಿಸಾಡ್ತೀವಿ. ಅಂಥದ್ರಲ್ಲಿ 4ನೇ ಕ್ಲಾಸ್ ಓದಿರೋರು ನಿರರ್ಗಳವಾಗಿ ಓದ್ತಾ ಇದ್ರು, ಅದನ್ನು ಅರ್ಥ ಮಾಡಿ ಹೇಳ್ತಾ ಇದ್ರು. ನಾನು ಅಮರಕೋಶ ಓದಿದ್ದೀನಿ, ಈ ಥರ ಎಲ್ಲ ಹೇಳ್ತಾ ಇದ್ರು. ಸರಿ, ಅದೇನೋ ಒಂದು ಕಡೆ ಮುಗೀತು. ಆ ಮುಗಿತಾ ನಮ್ಮ ಕಾಲಕ್ಕೆ ಬರೋಷ್ಟೊತ್ತಿಗೆ ಏನಾಯಿತು, ಬ್ರಿಟಿಷ್ ಪದ್ಧತಿಯ ಅನುಕರಣೆಯಿಂದ ಅಥವಾ ಅವರು ಮಾಡಿರ್ತಕ್ಕಂತಹ ಏನೊಂದು ಪ್ಲ್ಯಾನ್ಸ್ ಇತ್ತು ಅದನ್ನು ಮುಂದುವರಿಸಿದ್ರು ಅಂತ ನಾವು ಅಂದ್ಕೊಳ್ಳೋದಾದರೆ 100 ಅಂಕಗಳಿಗೆ ಪರೀಕ್ಷೆಯನ್ನು ಬರಿತಾ ಇದ್ವಿ. 35 ಮಾರ್ಕ್ಸ್ ಕಡ್ಡಾಯವಾಗಿ ಬರಬೇಕಾಗಿತ್ತು. ಖುಷಿ ಅನ್ನಿಸ್ತಾ ಇತ್ತು. 1 ಮಾರ್ಕ್ ಕಡಿಮೆ ಬಂದರೆ 2-3 ವರ್ಷ ಫೇಲ್ ಆಗಿರೋಂತಹವರು ಇದ್ದಾರೆ, 34 ಬಂದು ಫೇಲ್ ಆಗಿರೋರು ಇದ್ದಾರೆ, 2-2 ವರ್ಷ 3-3 ವರ್ಷ 34 ಬಂದು ಫೇಲ್ ಆಗಿ ಕೊನೆಗೆ ಸ್ಕೂಲ್ ಬಿಟ್ಬಿಟ್ಟಿದ್ದಾರೆ. ಇವರು ಹೇಳ್ಕೋಬೋದು, ಆ ಥರ ಸ್ಕೂಲ್ ಬಿಡೋರನ್ನು ತಪ್ಪಿಸೋದಕ್ಕಾಗಿ ನಾವು ಈ ಒಂದು ವ್ಯವಸ್ಥೆ ಮಾಡಿಕೊಂಡಿದ್ದೀವಿ ಅಂತ. ಅದು ಸಮರ್ಥನೆ ಅಲ್ಲ, ಅದಕ್ಕೆ ಯಾವ ಕಾರಣಕ್ಕೂ ಸಮರ್ಥನೀಯ ಅಲ್ಲ. ಆವಾಗಿನ ಎಕ್ಸಾಮಿನೇಷನ್ ಸಿಸ್ಟಮೇ ಬೇರೆ. ಅವಾಗ ನಮಗೆ ಕಾಪಿ ಅಂದರೆ ಏನಂತ ಗೊತ್ತೇ ಇಲ್ಲ, ಕಾಪಿ ಹೊಡೆಯೋದು ಅಂದ್ರೆ ಗೊತ್ತೇ ಇಲ್ಲ ಅಂತ ಚೆನ್ನಾಗಿ ಇತ್ತು. ನಮ್ಮ ಸೆಂಟ್ರಂತೂ ಇತ್ತು, ಬೇರೆ ಬೇರೆ ಕಡೆಯಲ್ಲಿ ಏನೇನೋ ಇತ್ತು ಗೊತ್ತಿಲ್ಲ. ನಮ್ಮ ಸೆಂಟ್ರಲ್ಲಿ ತುಂಬ ಚೆನ್ನಾಗಿ ಎಕ್ಸಾಮಿನೇಷನ್ ನಡೀತಾ ಇತ್ತು. ಅದು ಹೋಯ್ತು. ಬರ್ತಾ ಇವ್ಯಾಲ್ಯೂಯೇಷನ್ ಸ್ವಲ್ಪ ಲಿಬ್ರಲ್ಲಾಗಿ ಮಾಡಿರಿ, ಎಕ್ಸಾಮಿನೇಷನ್ ಅಂತೂ ಲಿಬ್ರಲ್ಲಾಗಿ ಮಾಡಿರಿ, ಅಧ್ವಾನ 3 ಬಟ್ಟೆ ಮಾಡಿರಿ ಎಕ್ಸಾಮಿನೇಷನ್ನ. ಪರೀಕ್ಷೆ ಅಂದರೆ ಪರೀಕ್ಷೆ ಅಂದರೆ ಪಬ್ಲಿಕ್ಕಾಗೆ ಮಾಡಿಬಿಡಿ, ಯಾರು ಬೇಕಾದರೂ ಬರಲಿ, ಏನಾದರೂ ಬರೆಸ್ಕೊಂಡು ಓಡೋರು ಹಾಳಾಗಿ ಹೋಗ್ಬಿಡ್ಲಿ, ಪಾಸ್ ಆಗಬೇಕಪ್ಪ. ಹುಡುಗರು ಪಾಸ್ ಆಗಬೇಕು, ಅದು ಉತ್ತೀರ್ಣ ಅಲ್ಲ. ಎಷ್ಟು ಚೆನ್ನಾಗಿದೆ ನೋಡಿರಿ, ಕನ್ನಡದಲ್ಲಿ ಉತ್ತೀರ್ಣ ಅನ್ನೋದು ತುಂಬ ರೆಸ್ಪೆಕ್ಟ್ಫುಲ್ ವರ್ಡ್ ಇದೆ, ಮೀನಿಂಗ್ ಇದೆ. ಇದು ಪಾಸ್, ನೂಕೋದು ನೂದ್ಬಿಡಿ ಅಂತ. ಎಕ್ಸಾಮಿನೇಷನ್ ಹಾಳಾಯಿತು. ಅಲ್ಲಿಗೂ ಸಮಾಧಾನ ಆಗಲಿಲ್ಲ ನಮ್ಮ ಇಲಾಖೆಯವರಿಗೆ. ಅಷ್ಟೆಲ್ಲ ಹಾಳಾದ್ರೂ ಮತ್ತೆ 35 ಅಂಕ ಹಂಗೆ ಇದ್ದಾವಲ್ಲ, ಹಾಗೇ ಇದ್ದಾವೆ, ಮತ್ತು ಇದನ್ನು ಏನಾದರೂ ಮಾಡಿ ಇನ್ನೊಂದಷ್ಟು ಕೆಡಿಸ್ಬೇಕಲ್ಲ ಅಂತ ಯೋಚನೆ ಮಾಡಿ FA 1 2 3 4 ಅನ್ನಂತಹ ಒಂದು ವ್ಯವಸ್ಥೆಯನ್ನು ಜಾರಿಗೆ ತಂದರು. SA 1 2 FA 1 2 3 4 ಅಂತ. ಏನು ಸಮೇಟಿವ್ ಅಸೆಸ್ಮೆಂಟು, ಆಮೇಲೆ ಫಾರ್ಮೇಟಿವ್ ಅಸೆಸ್ಮೆಂಟು, ರೂಪಣಾತ್ಮಕ ಪರೀಕ್ಷೆ, ಸಂಕಲನಾತ್ಮಕ ಪರೀಕ್ಷೆ ಅಂತ. ಅದನ್ನು ಏನು ಮಾಡಿದರು, ರೂಪಣಾತ್ಮಕ ಪರೀಕ್ಷೆ 1 2 3 4 ಮತ್ತು ಅದಕ್ಕೆ ರಿಲೇಟೆಡಾಗಿ ಮಾಡಿರುವಂತಹ ಪ್ರಾಜೆಕ್ಟ್ ವರ್ಕ್ಸ್ ಇವನ್ನೆಲ್ಲ ಸೇರಿಬಿಟ್ಟು 20 ಮಾರ್ಕ್ಸು ಅಂತ ನಿಗದಿ ಮಾಡಿದರು. 20 ಮಾರ್ಕ್ಸು ಅಂತ ಅದನ್ನು ನಿಗದಿ ಮಾಡಿ 20 ಮಾರ್ಕ್ಸ್ ನಾವು ಇಲ್ಲೆಲ್ಲ ಕೊಟ್ಬಿಟ್ಟಿದ್ವಲ್ಲ, ಮುಗೀತಲ್ಲ ಅಂಥೇಳಿ ಎಕ್ಸಾಮ್ಗಿದ್ದಂಥ 100 ಮಾರ್ಕ್ಸನ್ನು 80 ಅಂತ ರೆಡ್ಯೂಸ್ ಮಾಡಿದರು, ಕಡಿಮೆ ಮಾಡಿದರು. 100 ಮಾರ್ಕ್ಸ್ಗಿದ್ದಂಥ ಪರೀಕ್ಷೆಯನ್ನು 80 ಮಾರ್ಕ್ಸಿಗೆ ಕಡಿಮೆ ಮಾಡಿದರು. ಏನೋ ಅವ್ರಿಗೊಂದು ಚೂರು ಖುಷಿ ಅನ್ನಿಸ್ತು ಅಂತ ಅನಿಸುತ್ತೆ. ಯಾಕಂದರೆ ರಿಸಲ್ಟ್ ಬರಬೇಕಲ್ಲ, ನಮ್ಮದು 100% ರಿಸಲ್ಟ್ ಅಂತ ಹೇಳ್ಕೋಬೇಕು. ನಮ್ಮ ಕ್ಲಾಸಲ್ಲಿ ಅಥವಾ ನಮ್ಮ ಶಾಲೆಯಲ್ಲಿ 100ಕ್ಕೆ 100 ಮಾರ್ಕ್ಸ್ ಬಂದಿರೋರು ಇಷ್ಟೊಂದು ಜನ ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಹೇಳ್ಕೋಬೇಕು. ನಮ್ಮಲ್ಲಿ ಎಕ್ಸಾಮಿನೇಷನ್ ಕುಂತ್ಕೊಂಡಿರ್ತಕ್ಕಂಥ ಸ್ಟೂಡೆಂಟ್ಸಲ್ಲಿ ಔಟ್ ಎಲ್ಲರೂ ಪಾಸಪ್ಪ. ಆದರೆ ಅಪಾಯಿಂಟ್ಮೆಂಟ್ಗೆ ಎಷ್ಟು ಜನ ಹೋಗಿದ್ದಾರೆ ಅದನ್ನು ಕೇಳಬೇಡಿ. ಪಾಸ್, ಕಾಂಪಿಟೇಟಿವ್ ಎಕ್ಸಾಮ್ ಫೇಸ್ ಮಾಡೋದಕ್ಕೆ ಹೆದರ್ಕೊಳ್ತಾರೆ. ಯಾಕೆಂದರೆ ಇಲ್ಲಿ ಕಲ್ತ್ಕೊಂಡಿದ್ರಲ್ವ ಮುಂದೆ ಎಕ್ಸಾಮಿನೇಷನ್ಗೆ ರೆಡಿ ಆಗೋದು, ಫೈಟ್ ಮಾಡೋದಕ್ಕೆ. ಕಾಂಪಿಟೇಟಿವ್ ಎಕ್ಸಾಮ್ ಅಂದರೆ ಖುಷಿಯಿಂದ ಓಡಬೇಕು, ನಾನು ಬರೀತೀನಿ ಅಂತ. ಈಗಲ್ಲ, 2 ಲಕ್ಷ ಸ್ಟೂಡೆಂಟ್ಸ್ ಇದ್ದಾರಂತೆ, ನಾವಿನ್ನೆಲ್ಲಿ ಬರೆಯೋಣ ಅನ್ನೋದು ಈಗಲೇ ಮಾನಸಿಕವಾಗಿ ಕುಗ್ಗಿ ಹೋಗ್ತದೆ. ಯಾವಾಗ ಮಾರ್ಕ್ಸ್ ಕಡಿಮೆ ಆಯಿತು, ಓದಂಥ ಮಟ್ಟ ಕಡಿಮೆ ಆಯಿತು, ಮಾನಸಿಕ ಮಟ್ಟ ಕಡಿಮೆ ಆಯಿತು. ಅಷ್ಟೇ ಸಿಂಪಲ್. ಇದು ಕಡಿಮೆ ಆಗಬಾರ್ದಾಗಿತ್ತು.
ಈಗ ನಾವು ಹೇಳ್ದಿದ್ದೀವಿ ನಮ್ಮ ಟೆಕ್ನಾಲಜಿ ಭಾಳ ಇಂಪ್ರೂವ್ಮೆಂಟ್ ಆಗಿದೆ, ನಮ್ಮ ಕ್ವಾಲಿಟಿ ಆಫ್ ದ ಎಜುಕೇಷನ್ ಸಿಕ್ಕಾಪಟ್ಟೆ ಇಂಪ್ರೂವ್ಮೆಂಟ್ ಆಗಿದೆ ಅಂತ. ಎಲ್ಲಾಗಿದೆ ಕ್ವಾಲಿಟಿ ಆಫ್ ದ ಎಜುಕೇಷನ್ ಇಂಪ್ರೂವ್ಮೆಂಟ್ ಆಗಿದ್ದರೆ 100 ಮಾರ್ಕ್ಸ್ಗೆ ಎಕ್ಸಾಮ್ ಬರೆದು 35 ಮಾರ್ಕ್ಸ್ ಏನು ಒಂದು ಮಿನಿಮಮ್ ಮಾರ್ಕ್ಸ್ ಅಂತ ಅಂದ್ಕೊಂಡಿದ್ದು, ಇವ್ರ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಆಗಿದ್ದರೆ ಅದು 35 ಇದ್ದದ್ದು 40 ಆಗಬೇಕಾಗಿತ್ತು, 40 ಇದ್ದದ್ದು 50 ಆಗಬೇಕಾಗಿತ್ತು ಅಲ್ವಾ? ಅದು ಯಾಕಾಗಲಿಲ್ಲ? 35 ಇದ್ದಿದ್ದು ಮತ್ತೆ 2 ಭಾಗ ಆಯಿತು. 20 ಫಾರ್ಮೇಟಿವ್ ಅಸೆಸ್ಮೆಂಟ್ಗೆ ಅಲಾಂಗ್ ವಿತ್ ಪ್ರಾಜೆಕ್ಟ್ ವರ್ಕ್ ಅಂತ, ಇನ್ನೊಂದು 80 ಸಮೇಟಿವ್ ಅಸೆಸ್ಮೆಂಟ್ಗೆ. ಇವೆರಡಕ್ಕೂ ಭಾಗ ಆಗಿ ಹೋಗ್ಬಿಡ್ತು. ಅಲ್ಲಿಗೆ ಅವರೊಂದು ತೀರ್ಮಾನ ಮಾಡಿಬಿಟ್ರು, 20 ಮಾರ್ಕ್ಸು ಇಂಟರ್ನಲ್ಲು ಅಂತ ಕರ್ಕೊಂಡ್ರು. ಅದನ್ನು ಇಂಟರ್ನಲ್ಲು ಸೈನ್ಸ್ಗೆ ಲ್ಯಾಬು ಇವನ್ನೆಲ್ಲ ಮಾಡೋರಿಗೆ ಕೊಡ್ತಾರೆ. ಇದು ಇಂಟರ್ನಲ್ ಅಲ್ಲ, ಇದು ಆ್ಯಕ್ಚುಲಿ ಇದು ಕೂಡ ಅವರ ಪರ್ಫಾರ್ಮೆನ್ಸೇ ಒಂದು ರೀತಿಯಲ್ಲಿ. ಅದಕ್ಕೆ 20 ಮಾರ್ಕ್ಸ್ ಇಟ್ಟರು. 20 ಮಾರ್ಕ್ಸಿಗೆ ಮಿನಿಮಮ್ 8 ಕೊಡಬೇಕು ಅಂತ ಮಾಡಿದರು. 8ಗಿಂತ ಕಡಿಮೆ ಆದರೆ ಇನ್ನೊಂದು ಸರಿ ಮತ್ತೆ ಎಕ್ಸಾಮನ್ನು ಫೇಸ್ ಮಾಡಬೇಕಾಗುತ್ತೆ ಅಂತ ಒಂದು ರೂಲು ಮಾಡಿದರು. ಸರಿ, ಅವಾಗ 8 ಕೊಡ್ತಾಯಿದ್ರು, 10 ಕೊಡ್ತಾಯಿದ್ರು, 15 ಕೊಡ್ತಾಯಿದ್ರು, ಏನೋ ಒಂದು ಆಗ್ತಾಯಿತ್ತು. ಭಾಳ ಟಾಪ್ ಅನ್ನೋಂಥ ಸ್ಟೂಡೆಂಟ್ಗೆ 19, ಇನ್ನೂ ಅವನು ಜೀನಿಯಸ್ಸು ಅನ್ನೋಂಥ ಹುಡುಗ ಸ್ಟೂಡೆಂಟ್ ಯಾರಾದಿದ್ರೆ ಔಟ್ 20 ಕೊಟ್ಬಿಡ್ತಾಯಿದ್ರು. ಎಕ್ಸಾಮನ್ನು ಬರೀಬೇಕಾಗಿತ್ತು. 80 ಮಾರ್ಕ್ಸಿಗೆ ತಂದಿಟ್ಟಿದ್ರಲ್ಲ ಅದನ್ನು, 100 ಇದ್ದಿದ್ದನ್ನು ಮಿನಿಮಮ್ 28 ಮಾರ್ಕ್ಸ್ ಬರಬೇಕು ಅಂತ ಒಂದು ತೀರ್ಮಾನ ಮಾಡ್ಕೊಂಡ್ರು. 24 ಅದು ಮಿನಿಮಮ್, ಅಂದರೆ ಮಿನಿಮಮ್ ಆಫ್ ದ ಮಿನಿಮಮ್ 24. 28 ಬಂದರೆ ಯಾರದೇ ಮುಲಾಜಿಲ್ಲ, ಪಾಸ್ ಆಗ್ತಾನೆ ಅಂತ ಅವ್ರ ಉದ್ದೇಶ ಇಷ್ಟೇ ಇದ್ದಿದ್ದು. 28 ಅದರಲ್ಲಿ ಬರಬೇಕು. ಇದರಲ್ಲಿ ಒಂದಷ್ಟು ಹೆಚ್ಚು ಕಡಿಮೆ ಕೊಟ್ಟರು, ಒಂದು ಮಾರ್ಕ್ಸ್ ಕಡಿಮೆ ಕೊಟ್ಟರು ಅದರಲ್ಲಿ 35 ಬಂದರೆ ಪಾಸ್ ಆಗ್ತಾರೆ ಅಂತ. ಅಂದರೆ ಇಲ್ಲಿ ಒಂದು ಅಟ್ಯಾಚ್ಮೆಂಟ್ ಅಥವಾ ಏನು ಅನ್ಬೇಕಂತ, ಬೋನಸ್ ಮಾರ್ಕ್ಸಾ ಅನ್ಬೇಕಾ ಇಲ್ಲ ಸಪೋರ್ಟಿವ್ ಮಾರ್ಕ್ಸು ಅಂತ ಅನ್ಬೇಕಾ? ಆ 28ಗೆ ಇವ್ರೊಂದು ಸಪೋರ್ಟಿವ್ ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡ್ತಾ ಇದ್ದು. ಸರಿ, ಅದು ಆಗೋಯ್ತು. ಆ 28 ಮಾರ್ಕ್ಸ್ ಹೋಗಿ 24ಗೆ ಬಂತು. 24 ಬಂದಿದ್ರೆ ಅವರು ಪಾಸು ಅಂತ. ಇದ್ರಾಗೆ ಎಷ್ಟಾದರೂ ಬರಲಿ, ಇದ್ರಾಗೆ 15 12 ಎಷ್ಟೋ ಕೊಡ್ತಿದ್ರು. ಭಾಳ ಚೆನ್ನಾಗಿರೋನಿಗೆ ಭಾಳ ಮಾರ್ಕ್ಸ್ ಕೊಡ್ತಿದ್ರು, ಕಡಿಮೆ ಡಲ್ ಸ್ಟೂಡೆಂಟಿಗೆ ಕಡಿಮೆ ಕೊಡ್ತಿದ್ರು. ಇದೊಂದು ಕಾಲ ನಡೀತಾ ಬಂತು. ಆದರೂ ತೃಪ್ತಿ ಆಗಲಿಲ್ಲ. ಅವಾಗೂ ಕೂಡ ಎಕ್ಸಾಮು ಮೊದಲಿಗಿಂತ ಈಗ ಇನ್ನೂ ಕೆಟ್ಟದಾಗೋಯ್ತು. ಬರ್ತಾ 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 ಎಕ್ಸಾಮಿನೇಷನ್ ಸೆಂಟರ್ಸನ್ನು ನೋಡಿಬಿಟ್ರೆ ಪಾಪದ ಕಣ್ಣಲ್ಲಿ ನೋಡಬಾರ್ದಪ್ಪ ಅನ್ನಂಗೆ ಆಗೋಗ್ಬಿಟ್ಟು ಪೂರ್ತಿನ. ಅದೊಂದು ಕಡೆಗೆ ಆಯಿತು. ಅದಾದಮೇಲೆ ಮತ್ತೆ ಏನಾಯಿತು, ಅಲ್ಲಿಗೆ ಸಮಾಧಾನ ಆಗಲಿಲ್ಲ. ಮತ್ತೆ ರಿಸಲ್ಟ್ ಔಟ್ ಆಫ್ ತೋರಿಸ್ಬೇಕಲ್ಲ, ನಮ್ಮ ಕರ್ನಾಟಕದ ರಿಸಲ್ಟು ಇಷ್ಟೊಂದಿದೆ ಅಂತ ತೋರಿಸ್ಬೇಕು ಅಂತ ಅನ್ನಿಸ್ತದೆ. ಚಾಲೆಂಜಾಗಿ ಮಾಡ್ತಿದ್ದಾರೆ ಅಂತ ಅನ್ನಿಸ್ತದೆ. 35 ಮಾರ್ಕ್ಸ್ ಬೇಕಿಲ್ಲ, ಕೇವಲ 33% ಬಂದರೆ ಸಾಕು ಅಂತ. 33 ಬಂದುಬಿಟ್ರೆ ಪಾಸ್ ಅವಳು ಯಾರೋ ಒಂದು ಸ್ಟೂಡೆಂಟ್ ಅಂತ ಅಂದ್ಕೊಂಡ್ರು. ಅವಾಗೊಂದು ಮಿನಿಮಮ್ಮು ಮ್ಯಾಕ್ಸಿಮಮ್ಮು ಅಂತ ಇತ್ತು. ಮಿನಿಮಮ್ ಒಂದು 28, ಮಿನಿಮಮ್ 24 ಮಾರ್ಕ್ಸ್ ಔಟ್ ಆಫ್ 80 ಮಾರ್ಕ್ಸ್ಗೆ ಅಂತ. ಈಗ ಅದನ್ನೂ ಇಲ್ಲ. 13 ಬಂದುಬಿಟ್ರೆ ಸಾಕು. ಅವರೊಂದು ಏನಿದೆ FA 1 2 3ಗೆ ಮತ್ತು ಪ್ರಾಜೆಕ್ಟ್ ವರ್ಕ್ಗೆ ಸೇರ್ಕೊಂಡ್ಬಿಟ್ಟು 20 ಮಾರ್ಕ್ಸ್ ಏನಿದೆ, ಆ 20 ಮಾರ್ಕ್ಸ್ಗೆ 20 ಮಾರ್ಕ್ಸು ಕೊಟ್ಟು ಬಿಸಿ ಆಗಿಬಿಡ್ರಿ ಅಂತ ಒಂದು ಇಂಡೈರೆಕ್ಟಾಗಿ ಹೇಳೋಂಥ ಒಂದು ಡೈರೆಕ್ಷನ್. ಸರಿ, ಟೀಚರ್ಸ್ ಏನು ಮಾಡೋಕ್ಕಾಗುತ್ತೆ? ಟೀಚರ್ಸ್ಗೆ ಅವ್ರು ಹೇಳಿದಂತೆ ಕೇಳಬೇಕಲ್ವ, ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡೋರಲ್ವ, ಏನು ಮಾಡೋಕ್ಕಾಗುತ್ತೆ? ಎಲ್ಲರೂ ಸಾಮಾನ್ಯ 20 ಕೊಟ್ಬಿಟ್ಟಿರ್ತಾರೆ, ಮುಲಾಜಿಲ್ಲ. 13 ಮಾರ್ಕ್ಸ್ಗೆ ಎಕ್ಸಾಮಿನೇಷನ್ ಬರೀತಾರೆ. 80 ಮಾರ್ಕ್ಸ್ಗೆ ಎಕ್ಸಾಮಿನೇಷನ್ನು, ಅದರಲ್ಲಿ 13 ಮಾರ್ಕ್ಸ್ ಬಂದುಬಿಟ್ರೆ ಸಾಕು, ಪಾಸ್ ಆಗಿಬಿಡ್ತಾರೆ. ಏನು ದುರಂತ ಸ್ವಾಮಿ. ಸ್ವಲ್ಪ ಹೆಚ್ಚು ಕಡಿಮೆ ಹೈಸ್ಕೂಲಲ್ಲಿ 13 ಜನ ಸ್ಟಾಫ್ ಇರುತ್ತೆ. ಹೆಡ್ ಮಾಸ್ಟರು, ಅಸಿಸ್ಟೆಂಟ್ ಟೀಚರು, ಕ್ಲರ್ಕು, ಪ್ಯೂನು, ಅಟೆಂಡರು, ಆ ಕುಕ್ಸು, ಇವರೆಲ್ಲ ಸೇರ್ಕೊಂಡ್ರೆ ಒಂದು 13 14 ಕೆಲವು ಶಾಲೆಯಲ್ಲಿ 14 15 ಜನವರೆಗೂ ಆಗ್ತಾರೆ. 13 ಜನ ಸಿಬ್ಬಂದಿ ಸೇರ್ಕೊಂಡ್ಬಿಟ್ಟು 13 ವರ್ಷ ಓದಿದಂಥ ವಿದ್ಯಾರ್ಥಿಗೆ, 13 ವರ್ಷ ಅಂದರೆ ಪ್ರಿ KG, LKG, UKG ಇವು 3 ಪ್ಲಸ್ 1ನೇ ಕ್ಲಾಸ್ನಿಂದ 10th ಸ್ಟ್ಯಾಂಡರ್ಡ್ವರೆಗಿನ 13 ವರ್ಷ ಓದಿ 13 ಮಾರ್ಕ್ಸ್ ತಗೋಬೇಕು ಅಂದರೆ ಏನು ವಿಚಿತ್ರ. ತುಂಬ ನೋವು ಅನಿಸುತ್ತೆ. ಯಾಕೆ ನೋವು ಅನಿಸುತ್ತೆ ಅಂದರೆ ಎಜುಕೇಷನ್ ಯಾವ ಮಟ್ಟಕ್ಕೆ ಹಾಳಾಗ್ತಾ ಇದೆಯಲ್ಲ ಅಂತ.
ನಾವು ಗುಣಾತ್ಮಕ ಶಿಕ್ಷಣ ಕೊಡ್ತೀವಿ ಅಂತ ಅನ್ನೋದಾಗಿದ್ದರೆ ಅದು ಹೆಚ್ಚುತ್ತಾ ಹೋಗಬೇಕಾಗಿತ್ತು. ನಾವು ಶಾಲೆಗೆ ಹೋಗೋಂಥ ಮಕ್ಕಳನ್ನು ಬಿಡೋದನ್ನು ತಪ್ಪಿಸ್ತೀವಿ ಅಂತ ಏನಾದರೂ ತಮ್ಮ ಅನಿಸಿಕೆ ಇದ್ದರೆ ಓದೋದು ಬಿಟ್ಬಿಡ್ತಾರೆ. ಮಕ್ಕಳು ಮುಂದಕ್ಕೆ ಹೋಗಲಿ, ಮುಂದಕ್ಕೆ ಓದೋದಕ್ಕೆ ನಾವು ಬಹಳ ನೆರವಾಗ್ತಿದ್ವಿ, ದೊಡ್ಡ ಉಪಕಾರ ಮಾಡ್ತಾಯಿದ್ವಿ, ಒಂದು ದೊಡ್ಡ ಅಚೀವ್ಮೆಂಟ್ ಇದೊಂದು ಭಾಳ ನಾವು ಕಂಡು ಹಿಡಿದಿರ್ತಕ್ಕಂಥ ಒಂದು ಇನ್ವೆಸ್ಟಿಗೇಷನ್ನು ಅಥವಾ ಇನ್ವೆನ್ಷನ್ನು ಅಂತ ಅಂದ್ಕೊಂಡ್ರೆ ಮಾರ್ಕ್ಸ್ ಯಾಕೆ 13 ಮಾರ್ಕ್ಸ್ ಯಾಕೆ ಈ 40 ಸಿಬ್ಬಂದಿ? ಅದು ಒಂದು ದೊಡ್ಡದಾಗಿ ಎಕ್ಸಾಮಿನೇಷನ್ ಹಾಲು, ಅದಕ್ಕೊಂದಷ್ಟು CC ಕ್ಯಾಮ್ರಾ ಪರಿವಾರಕ್ಕೆ ಅಷ್ಟೇ, ಅವೇ ನಾನು ನೋಡೋದಕ್ಕಲ್ಲವು. ಈ ಒಂದು ಹಿಂದೆ ಗಾದೆ ಐತೆ, ಹಾತಿಕೆ ದಾಂತ ದೇಖ್ನೇಕೋ ಅವ್ರು ಖಾನೇಕೋ ಅವ್ರು ಅಂತ. ಹಾಗೆ CC ಕ್ಯಾಮ್ರಾದ ಕತೆ ದೊಡ್ಡದೈತೆ, ಅದನ್ನು ಇನ್ನೊಂದರಲ್ಲಿ ಮಾತಾಡೋಣಂತೆ. ಹಾಗಾಗಿ ಏನು ಅದಕ್ಕೆ ರೂಮ್ ಸೂಪರ್ವೈಸರ್ ಬೇರೆ, ಸಿಟ್ಟಿಂಗ್ ಸ್ಕ್ವಾಡ್ ಅಂತ ಬೇರೆ, ಫ್ಲೈಯಿಂಗ್ ಸ್ಕ್ವಾಡ್ ಅಂತ ಬೇರೆ, ರನ್ನಿಂಗ್ ಸ್ಕ್ವಾಡ್ ಅಂತ ಬೇರೆ, ಅದರ ಜೊತೆಗೆ ಏನೆಲ್ಲ ದೊಡ್ಡ ದೊಡ್ಡ ಆಫೀಸರ್ ಕಡೆಯಿಂದ, CS ಕಡೆಯಿಂದ, DC ಅವ್ರ ಕಡೆಯಿಂದ ಏನೆಲ್ಲ ಸಿಬ್ಬಂದಿಗಳು, ಇಷ್ಟೆಲ್ಲ ಸಿಬ್ಬಂದಿಗಳು ನಾವೆಲ್ಲ ಭಾರಿ ಎಲ್ಲರೂ ಸೇರ್ಕೊಂಡು ನೀಟಾಗಿ ಎಕ್ಸಾಮಿನೇಷನ್ ಮಾಡ್ತೀವಿ ಅಂತ ಅಲ್ವಾ ನಾವು ಪೋಷಕರಿಗೆ ಹೇಳೋದು. ಎಷ್ಟು ಮಟ್ಟಿಗೆ ಎಕ್ಸಾಮಿನೇಷನ್ ಮಾಡ್ತಿದ್ವಿ ಅಂತ ನಮಗೂ ಗೊತ್ತು, ನಿಮಗೂ ಗೊತ್ತು, ದೇವ್ರಿಗೆ ಎಲ್ಲರಿಗೆ ಅಂತ ಭಾಳ ಚೆನ್ನಾಗಿ ಗೊತ್ತು. ಆದರೆ ಪೋಷಕರಿಗೆ ನಾವು ಅವರಿಗೆ ಒಂದು ಥರ ಬ್ಲೈಂಡ್ ಫೋಲ್ಡ್ ಏನು ಮಂತ್ರ ಹಾಕಿದಂಗೆ ಅವ್ರಿಗೆ ಹಾಕಿದ್ದೀವಿ. ನಿಮ್ಮ ಮಕ್ಕಳನ್ನ ಪಾಸ್ ಮಾಡ್ತೀವಿ, ನಿಮ್ಮ ಮಕ್ಕಳನ್ನ ಪಾಸ್ ಮಾಡ್ತಾಯಿದ್ವಿ, ನಾವು ನಿಮ್ಗೆ ಉಪಕಾರ ಮಾಡ್ತಾಯಿದ್ದೀವಿ ಅಂತಂದು ಹೇಳಿ ಅವ್ರಿಗೆ ಗೊತ್ತಾಗದ ಹಾಗೆ ಒಂದು ಪಾಯ್ಸನಸ್ ಸ್ಟೇಟ್ಮೆಂಟ್ಗಳು, ಪಾಯ್ಸನಸ್ ಸ್ವೀಟ್ ಕೊಡ್ತಾಯಿದ್ದೀವಿ. ನಿಮ್ಮ ಮಕ್ಕಳಿಗೆ ನಾವು ಕಲಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇಲ್ಲಲ್ಲ, ನಿಮ್ಮ ಮಕ್ಕಳಿಗೆ ಪಾಸ್ ಮಾಡ್ತಾಯಿದ್ದೀವಿ, ಅನ್ಯಾಯಕ್ಕೆ ಫೇಲ್ ಆಗ್ತಿದ್ರು ನಾವು ಪಾಸ್ ಮಾಡಿಬಿಟ್ವಿ ಅಂತ. ಈಗ 13 ಮಾರ್ಕ್ಸ್ ಎಕ್ಸಾಮ್ ಮಾಡಿ ನಿಮ್ಮ ಮಕ್ಕಳನ್ನೆಲ್ಲ ನಾವು ಚೆನ್ನಾಗಿ ಪಾಸ್ ಮಾಡಿಬಿಟ್ಟಿದ್ವಿ, ಇದು ನಮ್ಮ ಸರ್ಕಾರದ ದೊಡ್ಡ ಸಾಧನೆ ಅಂತ ನಾವು ಬಿಂಬಿಸ್ಕೊಳ್ತಾ ಇರೋದು. ಇದು ಏನು ಸರ್, ಇದು ತಪ್ಪು ಅನಿಸಲ್ವ? ನಾವು ಮಕ್ಕಳ ಮೆದುಳನ್ನು ಹಾಳು ಮಾಡ್ತಿದ್ದೀವಿ ಅಂತ ಅನಿಸಲ್ವ? 13 ಮಾರ್ಕ್ಸ್ಗೆ ಓದಬೇಕಾ ಮಗು? 20 ಮಾರ್ಕ್ಸ್ ಕೊಟ್ಬಿಟ್ಟಿರ್ತಾರೆ ಬಿಡ್ರಿ, ಆದರೆ ಮಾಮೂಲು ಏನು 18, 19 ಕೊಟ್ಟಿದ್ದಾರೆ ತೀರ ಎಲ್ಲಾದರೂ ಕೆಲವು ಶಾಲೆಗಳಲ್ಲಿ. ಉಳಿದಂತೆ ಎಲ್ಲವೂ 20ಕ್ಕೆ 20 ತಗೊಳ್ಳೋಂಥ ಸ್ಟೂಡೆಂಟ್ಸ್ ಇರ್ತಾರ. ಅವ್ರನ್ನ ಏನಂತ ಕರಿತೀವಿ ನಾವು? ಎಕ್ಸ್ಟ್ರಾರ್ಡಿನರಿ, ಸೂಪರ್ ಮೋಸ್ಟು, ಜೀನಿಯಸ್ಸು ಅಲ್ವಾ, ಬ್ರಿಲಿಯಂಟು, ಇಂಥ ವರ್ಡಿಂದ ಕರಿತೀವಿ. ಅಂಥ ಬ್ರಿಲಿಯಂಟ್ಸ್ಗೆ 20ಕ್ಕೆ 20 ಕೊಡ್ಬೋದು. ಅದರಲ್ಲಿ ಆ್ಯಾವ್ರೇಜ್ ಸ್ಟೂಡೆಂಟ್ಸ್ ಇರಲ್ವ, ಡಲ್ ಸ್ಟೂಡೆಂಟ್ಸ್ ಇರಲ್ವ. ಇಲ್ಲೆಲ್ಲ 20ಕ್ಕೆ 20 ಕೊಟ್ಟಿದ್ವಿ ಅಂತಂದರೆ ಎಲ್ಲರೂ ಅವರು ಜೀನಿಯಸ್ ಅಂತಲೇ ಒನ್ಸ್ ಫಾರ್ ಆಲ್ ಡಿಕ್ಲೇರ್ ಮಾಡ್ದಂಗೆ. ತಪ್ಪಾಗುತ್ತೆ ಸರ್ ಇದು ನಮ್ಮ ಅಧಿಕಾರಿಗಳು ಕೂಡ ನೋಡಲ್ಲ. ಕೊಡಪ್ಪ ನಿಂದೇನು ಗಂಟು ಹೋಗುತ್ತೆ ಅಂತಾರೆ ಅವರು, ನೀನೇನು ಕೈಯಿಂದ ಕೊಡ್ತೀಯಾ ಅಂತ. ತಪ್ಪಾಗುತ್ತೆ ಸರ್, ಯಾರು ಮಾಡಿದರೂ ತಪ್ಪಾಗುತ್ತೆ, ಅಧಿಕಾರಿಗಳು ಮಾಡಿದರೂ ತಪ್ಪಾಗುತ್ತೆ. ಈಗ ಪರೀಕ್ಷೆ ಅನ್ನೋದು ಏನು? ಈ ಎಕ್ಸಾಮಿನೇಷನ್ನು ಕೇವಲ ಸ್ಟೂಡೆಂಟ್ಸಿಗೆ ಮಾತ್ರ ಎಕ್ಸಾಮಿನೇಷನ್ ಅಲ್ಲ. ಎಷ್ಟು ಕಲ್ತಿದ್ದೀನಿ ಅನ್ನೋದು ಸ್ಟೂಡೆಂಟ್ಗೆ ಎಕ್ಸಾಮಿನೇಷನ್ ಆದರೆ, ಎಷ್ಟು ಕಲಿಸಿದ್ದೀವಿ ಅನ್ನೋದು ಟೀಚರ್ಸ್ಗೆ ಎಕ್ಸಾಮಿನೇಷನ್. ನಮ್ಮ ಅಧಿಕಾರಾವಧಿಯಲ್ಲಿ ಎಷ್ಟು ಕಲಿಯೋದಕ್ಕೆ ನಾವು ಸಪೋರ್ಟ್ ಮಾಡಿದ್ದೀವಿ ಅಂತ ಅನ್ನೋದು ಅಧಿಕಾರಿಗಳಿಗೆ ಎಕ್ಸಾಮಿನೇಷನ್. ಇದೆಲ್ಲ ಓವರಾಲ್ ಇಲಾಖೆಗೆ ಹೋಗ್ತದೆ. ಇಲಾಖೆ ಎಷ್ಟು ಮಾರ್ಕ್ಸ್ಗೆ ನಾವು ಕಲಿಸಿದ್ದೀವಿ ಅಥವಾ ಯಾವ ಲೆವೆಲ್ಗೆ ಮಕ್ಕಳನ್ನ ಬುದ್ಧಿವಂತ ಮಾಡಿದ್ದೀವಿ ಅಂತ ಇಲಾಖೆ ಅರ್ಥ ಮಾಡ್ಕೊಳ್ಳೋದಕ್ಕಾಗಿ ಈ ಎಕ್ಸಾಮಿನೇಷನ್. ಎಲ್ಲರಿಗೂ, ವಿದ್ಯಾರ್ಥಿಗಳಿಗೂ ಹೌದು, ಟೀಚರ್ಸ್ಗೂ ಹೌದು, ಅಧಿಕಾರಿಗಳಿಗೂ ಹೌದು, ಇಲಾಖೆಗೂ ಹೌದು. ಆದರೆ ಇದು ಕೇವಲ ಟೀಚರ್ಸ್ಗಾಗಿ ಉಳ್ಕೊಂಡ್ಬಿಟ್ಟದೆ, ವಿದ್ಯಾರ್ಥಿಗಳಿಗಾಗಿ ಉಳ್ಕೊಂಡ್ಬಿಟ್ಟದೆ, ಇಂಡೈರೆಕ್ಟಾಗಿ ಟೀಚರ್ಸ್ಗಾಗಿ ಉಳ್ಕೊಂಡ್ಬಿಟ್ಟದೆ. ಯಾಕಂತಂದರೆ ಎಕ್ಸಾಮಿನೇಷನ್ ನಿಂದೆಷ್ಟು ಪರ್ಸೆಂಟೇಜು DDP BO ಕೇಳ್ತಾರೆ ಎಕ್ಸಾಮಿನೇಷನ್ ಆದಮೇಲೆ ಮೀಟಿಂಗಲ್ಲಿ, ನಿಂದೆಷ್ಟು ಪರ್ಸೆಂಟೇಜು? ನಿಂದು 85 ನೋಡಿ, ಆ ಕಡೆದು ಅವರು 95 ಬಂದ 98 ಆಗೈತೆ ನೋಡೋದು, ನಿಂದೆ 85. ಮುಂದಿನ ಸರಿ ನಿಂದು 95 ಬರ್ಬೇಕು ನೋಡು, 95 ಬಂದರೆ ನೀನು 100ಕ್ಕೆ 100 ಬರ್ಬೇಕು ನೋಡು. ಏನಿದು ಹುಚ್ಚಾಟ ಅಂತ ಅನ್ಸಲ್ವ? 100ಕ್ಕೆ 100% ತೆಗ್ಸೋದಕ್ಕೆ ಸಾಧ್ಯ ಇದೆಯಾ? ಒಂದು ಸರಿ ಎಕ್ಸಾಮಿನೇಷನ್ ಮಾಡಿ ನೋಡಿ, ಪ್ರಾಮಾಣಿಕವಾಗಿ ಕಣ್ಣು ತೆರೆದು ನೋಡಿ. ಒಂದು ಸರಿ ಪ್ರಾಮಾಣಿಕವಾಗಿ ಎಕ್ಸಾಮಿನೇಷನ್ ಮಾಡಿದರೆ ಗೊತ್ತಾಗುತ್ತೆ ಎಷ್ಟು ಮಕ್ಕಳು ಪಾಸ್ ಆಗ್ತಾರೆ ಅಂತ. ನಮಗೆ ಪ್ರಾಮಾಣಿಕತೆ ಬೇಡವಾ? ಮಕ್ಕಳ ಬ್ರೈನನ್ನು ಆ್ಯಕ್ಟಿವೇಟ್ ಮಾಡೋದು ಬೇಡವಾ? ಸುಮ್ಮನೆ 13 ಮಾರ್ಕ್ಸಿಗೆ ಬಂದು ಇನ್ನೊಂದು ಸ್ವಲ್ಪ 11ಕ್ಕೆ ತಂದು 10ಕ್ಕೆ ತಂದು ನಿಲ್ಲಿಸ್ಬಿಡೋಣ? ಬೇಡ, ಮಾರ್ಕ್ಸೇ ಬೇಡ. ಈಗ ಮಕ್ಕಳು ಶಾಲೆಯಿಂದ ಬಿಡೋದನ್ನು, ಹೊರಗೆ ಉಳಿಯೋದನ್ನು ತಪ್ಪಿಸ್ಬೇಕಲ್ವ? ಸುಮ್ಮನೆ ಪಾಸ್ ಮಾಡಿಬಿಡಿ. ಹೆಂಗೂ ನಾವು 7th ಸ್ಟ್ಯಾಂಡರ್ಡ್ವರೆಗೂ ಪಾಸ್ ಮಾಡ್ತೀವಲ್ಲ. ಫಸ್ಟ್ ಇಯರ್ ಈಸ್ ಕಂಪ್ಲೀಟೆಡ್, 5th ಇಯರ್ ಈಸ್ ಕಂಪ್ಲೀಟೆಡ್, ಅದೇ ರೀತಿ 8th ಇಯರ್ ಈಸ್ ಕಂಪ್ಲೀಟೆಡ್, 9th ಇಯರ್ ಈಸ್ ಗಾನ್, 10th ಇಯರ್ ಈಸ್ ಕಂಪ್ಲೀಟೆಡ್.
ಆತನಿಗೆ ಆ ವಿದ್ಯಾರ್ಥಿಗೆ SSLC ಸರ್ಟಿಫಿಕೇಟ್ ಕೊಟ್ಬಿಡೋಣ. 10 ವರ್ಷ ಮುಗಿದಿದೆಯಲ್ಲ, ಸರ್ಟಿಫಿಕೇಟ್ ಕೊಟ್ಟರಾಯ್ತು. 13-10 ಮಾರ್ಕ್ಸಿಂದ ಪ್ರಯೋಜನ ಆದರೆ ಏನಾಯ್ತು, PUC ಆದಮೇಲೆ ಹಂಗೆ ಕೊಟ್ಬಿಡಿ. 12ನೇ ವರ್ಷ ಮುಗಿದಿದೆ, ಡಿಗ್ರಿಗೂ ಕೊಟ್ಬಿಡಿ, ಏನಾಗಬೇಕಾಗಿದೆ. 12-3 15 ವರ್ಷ ಮುಗಿದಿದೆ. ಆಮೇಲೆ ಅವ್ರು ಬರ್ಕೊಳ್ಳಿ, ಅವನಿಗೆ ತಾಕತ್ತಿದ್ರೆ, ಅವನಿಗೆ ದಮ್ಮಿದ್ರೆ, ಅವ್ನು ನಿಜವಾಗಿ ಓದಿದ್ರೆ, ಜಾಣತನ ಇದ್ದರೆ, ಭಗವಂತ ಕೊಟ್ಟಿದ್ರೆ ಅವ್ನು ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮನ್ನು ಪಾಸ್ ಮಾಡ್ಕೊಂಬಿಡ್ಲಿ. ಸುಮ್ಮನೆ ಇದು ಒಂದು 15 ವರ್ಷ ಸ್ಕೂಲಿಗೆ ಬಂದು ಹೋಗ್ಬಿಡಪ್ಪ ಅಂತ ಹೇಳ್ದಂಗೆ ತಪ್ಪಾಗಲ್ವಾ? ಭಾಳ ತಪ್ಪಾಗುತ್ತೆ. ಯೋಚನೆ ಮಾಡಿ ನೋಡಿ. ನಾನು ಯಾವ ವಿಡಿಯೋ ಮಾಡದೇ ಇರೋ ಉದ್ದೇಶ, ಈ ಕಣ್ಣು ತೆರೆದು ಈಗಿನ ಪರಿಸ್ಥಿತಿಯನ್ನು ನೋಡಿ ಅರ್ಥ ಮಾಡಿಕೊಂಡು ನಮ್ಮ ಮಕ್ಕಳನ್ನು ಹಾಳು ಮಾಡಬೇಡಿ ಅನ್ನೋಂಥ ಒಂದು ಕಳಕಳಿ ಅಷ್ಟೇ, ಇನ್ನೇನು ಇಲ್ಲ. ಯಾಕಂತಂದರೆ ವಿದ್ಯಾರ್ಥಿಗಳೇ ದೇಶದ ಭವಿಷ್ಯ. ವಿದ್ಯಾರ್ಥಿಗಳು ಚೆನ್ನಾಗಿದ್ದರೆ ಮಾತ್ರ ದೇಶ ಚೆನ್ನಾಗಿರುತ್ತೆ. ಜಾಣರು ಬೇಕಿಲ್ವಾ ದೇಶಕ್ಕೆ? 13 ಮಾರ್ಕ್ಸ್ ತೆಗೆದಿರಬೇಕಾ? 100 ಮಾರ್ಕ್ಸ್ ತೆಗೆದಿರಬೇಕಿಲ್ವಾ? ನಾವೇ 100 ಮಾರ್ಕ್ಸ್ ತೆಗೆಯೋರಿಗೆ ಯಾವಾಗೇನು ಅಡ್ಡಾಗಿದ್ವ, ಕೈಗಳು ಪೆನ್ ಕಸ್ಕೊಂಡಿದ್ವ ಅಂತ ಅನ್ನಬಹುದು. ಆದರೆ ಒಂದು ಮೈಂಡ್ ಸೆಟ್ ಇರುತ್ತೆ. 13 ಮಾರ್ಕ್ಸ್ ಅಂತ ಅಂದ ತಕ್ಷಣಕ್ಕೆ ಬಹಳ ಹುಡುಗರು 13ಕ್ಕೆ ಓದ್ತಾರೆ. ಸಾಕಪ್ಪ, ಇಷ್ಟು 13 ಮಾರ್ಕ್ಸ್ ಬರುತ್ತಲ್ಲ ಸಾಕು, ಅದಕ್ಕಿಂತ ಹೆಚ್ಚಿಗೆ ನಾವ್ಯಾಕೆ ಓದಬೇಕು ಅಂತ. ಯಾವೋ ಒಬ್ಬ ಪುಣ್ಯವಂತ ಅಥವಾ ಒಂದು ದೇವರ ವರ ಕೊಟ್ಟಂಥ ಜ್ಞಾನ ಕೊಟ್ಟಂಥ ವಿದ್ಯಾರ್ಥಿಗಳು ಮಾತ್ರ ಇದು ಯಾವುದೂ ಸರಿ ಇಲ್ಲ, ನನ್ನ ಪಾಡು ನಾನು ನೋಡ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ಚೆನ್ನಾಗಿ ಓದ್ತಾ ಬರಬಹುದು ಅಷ್ಟೆ. ತಪ್ಪಾಗುತ್ತೆ. ನನ್ನ ಈ ವಿಡಿಯೋ ಮೂಲಕ ತಮ್ಮಲ್ಲಿ ಒಂದು ಮನವಿ ಮಾಡ್ತಿರೋದು ಏನಂತಂದರೆ, ಈ ಸಿಸ್ಟಮ್ ಸರಿ ಇಲ್ಲ. ವಿದ್ಯಾರ್ಥಿಗಳನ್ನು ಜಾಣರನ್ನಾಗಿ ಮಾಡಬೇಕು, ದೇಶದ ಭವಿಷ್ಯವನ್ನು ರೂಪಿಸುವಂತಹ ರೂವಾರಿಗಳನ್ನಾಗಿ ಮಾಡಬೇಕು. ವಿದ್ಯಾರ್ಥಿಗಳ ಮೆದುಳು ಹೆಚ್ಚು ಹೆಚ್ಚು ಆಕ್ಟಿವೇಟ್ ಆಗಬೇಕು, ಕ್ರಿಯಾಶೀಲ ಆಗಬೇಕು. ಎಂಥ ಎಕ್ಸಾಮ್ ಬಂದರೂ ನಾನು ರೆಡಿಯಾಗಿ ಫೇಸ್ ಮಾಡ್ತೀನಿ ಅನ್ನೋಂಥ ಮಾನಸಿಕ ಸ್ಥೈರ್ಯ ಆ ವಿದ್ಯಾರ್ಥಿಗೆ ಬರಬೇಕು. ಅಂದರೆ ಏನಿತ್ತಲ್ಲ, ಇವೆಲ್ಲ ಬಡಿವಾರ ಕೈ ಬಿಟ್ಬಿಟ್ಟು 100 ಮಾರ್ಕ್ಸ್ಗೆ ಎಕ್ಸಾಮಿನೇಷನ್ ಮಾಡಿ, ರಿಟರ್ನ್ ಎಕ್ಸಾಮಿನೇಷನ್ 100ಗೆ ಮಾಡಿ. ನೀವು FA 1 2 3 4 ಇಟ್ಕೊಳ್ಳಿ, ಬೇಕಂತಂದ್ರೆ ಅವಿರಲಿ, ಅವನ ಕಡೆಗೆ ಇರ್ತವೆ. ಅವ್ನು ಎಲ್ಲಾದರೂ ಒಂದು ಇನ್ನೊಂದು ಯಾವುದೋ ಒಂದು ಪಾರ್ಟಲ್ಲಿ ಹಾಕಿದ್ರೆ ಆಯಿತು ಮಾರ್ಕ್ಸನ್ನು. ಆದರೆ ಎಕ್ಸಾಮಿನೇಷನ್ ಮಾತ್ರ 100 ಮಾರ್ಕ್ಸ್ಗೆ ಇರಲಿ ಸ್ವಾಮಿ. ಪಾಸ್ಗೆ 35 ಮಾಡಿ, ಬೇಕಾದರೆ ನಿಮ್ಗೆ ಇನ್ನೊಂದಿಷ್ಟು ಕ್ವಾಲಿಟಿ ಇಂಪ್ರೂವ್ ಮಾಡಬೇಕು ಅಂತಿದ್ದರೆ 40 ಮಾಡಿ. ಮಕ್ಕಳನ್ನು ಓದೋದಕ್ಕೆ ಪ್ರೇರೇಪಿಸಿ, ಮಕ್ಕಳನ್ನು ಸೋಮಾರಿಗಳಾಗೋದಕ್ಕೆ ಪ್ರೇರೇಪಿಸಬೇಡಿ. ಮಾರ್ಕ್ಸ್ ಕಡಿಮೆ ಮಾಡಿದಂಗಲ್ಲ, ಮಕ್ಕಳಲ್ಲಿ ಸೋಮಾರಿತನ ಹೆಚ್ಚಾಗುತ್ತೆ. ಇಂಡೈರೆಕ್ಟಾಗಿ ಅವ್ರ ಮೆದುಳು ಹಾಳಾಗುತ್ತೆ. ಮಕ್ಕಳ ಮೆದುಳು ಹಾಳಾದರೆ ದೇಶ ಹಾಳಾದಂಗೆ. ಸ್ವಲ್ಪ ಹೆಚ್ಚು ಕಡಿಮೆ ಈ ಮಕ್ಕಳ ಮೆದುಳು ಹಾಳಾಗೋದ್ರಲ್ಲಿ ನಮ್ಮ ಗೌರ್ಮೆಂಟ್ ಶಾಲೆ ಮಕ್ಕಳ ಶೇರೇ ಹೆಚ್ಚಿರುತ್ತೆ. ಪಾಪ ಸರ್ಕಾರಿ ಶಾಲೆಗೆ ಏನೋ ಕಲಿತೀವಿ ಅಂತ ಬಂದವರು 13 ಮಾರ್ಕ್ಸ್ ತೆಗೆದು ಹೆಂಗೋ ಪಾಸಾಗಿಬಿಟ್ಟೆ ಅಂತ ಸರ್ಟಿಫಿಕೇಟ್ ತಗೊಂಡು ಹೋದರೆ ಮುಂದಿನ ಭವಿಷ್ಯ ಏನು? ಮುಂದಿನ ಎಕ್ಸಾಮ್ ಬೇಕಿಲ್ವ? ಅದು ಕಾಂಪಿಟೇಟಿವ್ ಎಕ್ಸಾಮ್ಸು ಅಥವಾ ಒಳ್ಳೊಳ್ಳೆಯ ಕೋರ್ಸ್ಗಳು ಬೇಡವಾ? ಅಲ್ಲಿ ಎಲ್ಲಿ ಸಿಗುತ್ತೆ ಅವ್ರಿಗೆ ಸೀಟು? ಈ ಅನ್ಯಾಯ ಆಗೋದು ಬೇಡ. ಮಾಮೂಲಿನಂತೆ ಮೊದಲಿನಂತೆ 100 ಮಾರ್ಕ್ಸ್ಗೆ ಎಕ್ಸಾಮ್ ಮಾಡಿ 35 ಅಥವಾ 40% ಪಾಸ್ ಮಾರ್ಕ್ಸ್ ಮಾಡಿ, ಇಲ್ಲದ ಬಡಿವಾರಗಳು ಬೇಡ ಅನ್ನೋದು ನನ್ನ ಕಳಕಳಿಯ ಮನವಿ. ಎಂಥ ಮನವಿ ಅದು? ನನ್ನ ಮನದಾಳದ ಮನವಿ ಅಂತ ಇನ್ನೊಂದು ಸರಿ ನಾನು ತಮ್ಮ ಹತ್ರ ಮನವಿ ಮಾಡ್ಕೊಳ್ತಿದ್ದೀನಿ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.